ಗುಡ್ ಈವ್ನಿಂಗ್. ಅಮೂಲ್ ಕನ್ನಡ ಪ್ರೇಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ದೀಪಾ. ನಾನು ಪ್ರಿಸಮ್ ಬುಕ್ಸಲ್ಲಿ ಅಕೌಂಟ್ಸ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅಮೂಲ್ ಜೊತೆ ಇದೊಂದು ಕಾರ್ಯಕ್ರಮ ಮಾಡೋ ಅವಕಾಶ ಕೊಟ್ಟಿರೋಕ್ಕೆ ನನಗೆ ತುಂಬ ಧನ್ಯವಾದಗಳು. ಇವತ್ತು ನಾನು ಡ್ರ್ಯಾಗನ್ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಲೋ ಕ್ಯಾಲರಿ ಡ್ರ್ಯಾಗನ್ ಐಸ್ ಕ್ರೀಮ್. ಸೊ ಬನ್ನಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ನೋಡೋಣ. ಮೊದಲಿಗೆ ಡ್ರ್ಯಾಗನ್ ಫ್ರೂಟ್ ತೊಗೊಂಡಿದ್ದೀನಿ, ಕೆಂಪು ಡ್ರ್ಯಾಗನ್ ಫ್ರೂಟು. ಅದನ್ನು ಚೆನ್ನಾಗಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಮಕಾನ, ಅದೇ ಲೋಟಸ್ ಸೀಡ್ಸ್ ಅಂತಾರಲ್ಲ ಅದು, ಅದನ್ನು ಫ್ರೈ ಮಾಡಿ ಹಾಲಲ್ಲಿ 1 hour ನೆನೆಸಿಟ್ಕೊಂಡಿದ್ದೀನಿ. ಡ್ರೈಯಾಗಿ ಫ್ರೈ ಮಾಡಿಕೊಂಡು 1 hour ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಕ್ಯಾಶ್ಯೂಸು, ಅದನ್ನು 1 hour ನೆನೆಸಿದ್ದೀನಿ. ಮಿಲ್ಕ್ ಪೌಡರು, ಆಮೇಲೆ ಅಮೂಲ್ದು ಶುಗರ್ ತೊಗೊಂಡಿದ್ದೀನಿ, ಅಮೂಲ್ ಹಾಲು, ಆಮೇಲೆ ಅಮೂಲ್ ಚಾಕ್ಲೇಟ್. ಇದನ್ನು ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಡ್ರ್ಯಾಗನ್ ಫ್ರೂಟ್ ಆ್ಯಂಡ್ ಚಾಕ್ಲೇಟು ತುಂಬ ಒಳ್ಳೆ ಕಾಂಬಿನೇಷನ್ನು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ ಅಂತೆ. ಫಸ್ಟು ಡ್ರ್ಯಾಗನ್ ಫ್ರೂಟ್ನ ಮಿಕ್ಸಿ ಜಾರಲ್ಲಿ ಪಲ್ಸ್ ಮೋಡಲ್ಲಿ ಹಾಕ್ಕೋಬೇಕು. ತುಂಬ ನೈಸ್ ಮಾಡಬಾರ್ದು, ಪಲ್ಸ್ ಮೋಡಲ್ಲಿ 2 ಸತಿ ರನ್ ಮಾಡಬೇಕು. ಇಷ್ಟು 2 ಸತಿ ಹಾಕಿದ್ದು. ತುಂಬ ನೈಸು ಬೇಡ, ಇನ್ನೂ ಬೇಡ ಅಂತ ಬೇಕಿದ್ರೆ ಫೋರ್ಕಲ್ಲಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಬೋದು. ಇವಾಗ ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಫಸ್ಟ್ ಮಕಾನ, ತಿರ್ಗ ಕ್ಯಾಶ್ಯೂಸು, ಮಿಲ್ಕ್ ಪೌಡ್ರು, ಸ್ವಲ್ಪ ಶುಗರು. ಇನ್ನು ಕ್ಯಾಲರೀಸ್ ಬೇಡ ಅಂತಂದರೆ ಈ ಶುಗರ್ ಬದಲು ನೀವು ಹನಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಸ್ವಲ್ಪ ಹಾಲು ನೋಡ್ಕೊಂಡು ಇನ್ನು ತಿರುಗಿ ಬೇಕಿದ್ರೆ ಹಾಕೋಬೋದು. ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ಮೂತಾಗಿ. ಇನ್ನೂ ಒಂದು ಸತಿ ಮಾಡ್ಬೋದು ಅನಿಸ್ತಾ ಇದೆ. ಸೊ ಎಡ್ಜಸ್ ಎಲ್ಲ ಸ್ವಲ್ಪ ಒರೆಸ್ಕೊಂಡ್ಬಿಟ್ಟು, ಮಕಾನ ಸ್ವಲ್ಪ ಟೈಮ್ ತೊಗೊಳುತ್ತೆ ಗ್ರೈಂಡ್ ಆಗೋಕ್ಕೆ. ಸೊ ಇನ್ನೊಂದು ಸತಿ ಇನ್ನೊಂಚೂರು ಹಾಲು ಹಾಕ್ಕೊಂಡು ತಿರುಗಿ ಗ್ರೈಂಡ್ ಮಾಡ್ತೀನಿ.
ಪಲ್ಪ್ ಒಳಗೆ ಇದನ್ನು ಸೇರಿಸ್ಕೋಬೇಕು. ಈ ಥರ ಥಿಕ್ಕಾಗಿರುತ್ತೆ. ನಿಧಾನಕ್ಕೆ ಫುಲ್ಲು ಎಲ್ಲ ಬ್ಲೇಡ್ಗಿರೋದು ಎಲ್ಲನೂ ತಗೊಳ್ಬೋದು. ಇವಾಗ ಡ್ರ್ಯಾಗನ್ ಫ್ರೂಟ್ ಸೀಸನು. ವೈಟ್ ಅಷ್ಟು ರುಚಿ ಇರೋದಿಲ್ಲ, ಈ ಪಿಂಕಲ್ಲೇ ಚೆನ್ನಾಗಿರುತ್ತೆ, ಕೆಂಪದ್ರಲ್ಲೇ ಟೇಸ್ಟು ಚೆನ್ನಾಗಿರುತ್ತೆ. ಫ್ರೂಟ್ ಸ್ವೀಟಾಗಿರೋದ್ರಿಂದ ಶುಗರ್ ಇಲ್ಲದೇನೂ ಬೇಕಾದ್ರೂ ಮಾಡ್ಕೋಬೋದು. ನೀಟಾಗಿ ಫುಲ್ಲು ಫೋಲ್ಡ್ ಮಾಡ್ಕೊಬೇಕು. ಅದ್ರ ಜೊತೆ ಇದು ಹೊಂದ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ವೈಟು ಪಿಂಕು ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂಥರ ಟೆಕ್ಸ್ಚರು ಅಷ್ಟೇ ಚೇಂಜ್ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಬೇಕಿದ್ರೆ ಸಣ್ಣಗೆ ಪೀಸಸ್ ಕಟ್ ಮಾಡ್ಕೊಂಡು ಬೇಕಿದ್ರೆ ಈ ಟೈಮಲ್ಲಿ ಇಲ್ಲೂ ಮಿಕ್ಸ್ ಮಾಡ್ಕೊಬೋದು. ಇವಾಗ ಐಸ್ ಕ್ರೀಮಲ್ಲಿ ಫ್ರೂಟ್ ಸಿಗ್ತಾ ಇರುತ್ತೆ, ಹಾಗೂ ಮಾಡ್ಕೊಬೋದು ಬೇಕಿದ್ರೆ. ನೋಡಿ ಎಷ್ಟು ಚಿಕ್ಕಾಗಿದೆ. ಇವಾಗ ಚಾಕ್ಲೇಟ್ ಆ್ಯಡ್ ಮಾಡ್ತೀನಿ. ಮೇಲೆ ಟಾಪಿಂಗಿಗೆ ಒಂದು ಸ್ವಲ್ಪ ಹೊಡೆಸ್ಕೊತೀನಿ. ಸ್ಟ್ರಾಬೆರಿ ಕಟ್ ಮಾಡಿ ಬೇಕಾದ್ರೆ ಚಾಕ್ಲೇಟ್ ಮೆಲ್ಟ್ ಮಾಡಿನೂ ಅದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು. ಡ್ರ್ಯಾಗನ್ ಫ್ರೂಟು ಚಾಕ್ಲೇಟ್ ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಅಮೂಲ್ ಅವ್ರದ್ದು ಶುಗರ್ ಫ್ರೀ ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಸೊ ಎಲ್ಲ ಮಿಕ್ಸ್ ಆಗಿದೆ. ಈಗ ಇದನ್ನು ಬೌಲ್ಗೆ ಹಾಕೋ. ಇದರಲ್ಲಿ ಬೇಕಾದ್ರೆ ಟೇಸ್ಟ್ ನೋಡಿ ಶುಗರ್ ಹಿಡಿಸುತ್ತೆ ಅಂತಂದರೆ ಬೇಕಾದ್ರೆ ಶುಗರ್ ಹಾಕ್ಕೋಬೋದು. ಡಯಟ್ ಕಾನ್ಷಿಯಸ್ ಇರೋರು ಅವಾಯ್ಡ್ ಮಾಡ್ಕೊ. ಇದರ ಮೇಲೆ ಚಾಕ್ಲೇಟ್ ಪೌಡರ್ನ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಮಿನಿಮಮ್ 6 to 8 hours ಫ್ರೀಝರಲ್ಲಿಟ್ಟು ಸೆಟ್ ಮಾಡಿದ್ರೆ ಯಮ್ಮಿ ಡ್ರ್ಯಾಗನ್ ಐಸ್ ಕ್ರೀಮ್ ರೆಡಿ. ಈ ಫ್ರೀಝರಲ್ಲಿ ಸೆಟ್ ಮಾಡಬೇಕಾದ್ರೆ ಸ್ಲಿಂಗ್ ಆಯಿಲು ಇಲ್ಲಾಂದರೆ ಫಾಯಿಲ್ ಹಾಕಿ ಒಂಚೂರು ಇದು ಹೋಗದೆ ಇರೋಂಗೆ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಫಾಯಿಲ್ ಹಾಕಬೇಕು, ಇಲ್ಲ ಸ್ಲಿಂಗ್ ಈ ಥರ ಹಾಕಿ ಫ್ರೀಝರಲ್ಲಿ ಇಟ್ಟರೆ ನಮ್ಮ ಡ್ರ್ಯಾಗನ್ ಐಸ್ ಕ್ರೀಮ್ ರೆಡಿ. ಎಲ್ಲರೂ ಟ್ರೈ ಮಾಡಿ
ಹೇಗಿತ್ತು ಅಂತ ಖಂಡಿತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.